ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ಎಸ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಕಿಪ್ಪು ಕೂಡ ಮಾಡಬೇಡಿ. ಓಕೆನಾ? ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ. ಯಾವ ಥರ ಕರ್ನಾಟಕ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಮೊಬೈಲ್ನಲ್ಲಿ ನಾನೀಗ KBL ಮೊಬೈಲ್ ಪ್ಲಸ್ ಅನ್ನೋ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಸೊ ನಿಮ್ಮ ಒಂದು ಮೊಬೈಲ್ನಲ್ಲೂ ನೀವು ಪ್ಲೇಸ್ಟೋರ್ಗೆ ಹೋಗಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? KBL ಮೊಬೈಲ್ ಪ್ಲಸ್ ಅನ್ನೋ ಆ್ಯಪ್ ಇದು. ಸೊ ಡೌನ್ಲೋಡ್ ಆದಮೇಲೆ, ಇನ್ಸ್ಟಾಲ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಮೇಳೆ ಒಂದು ಬಾಕ್ಸ್ ಕಾಣ್ತಿದ್ದೀರ, ಅದ್ರ ಮೇಲೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಟ್ಟು, ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ಕೆಳಗಡೆ ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗಿಲ್ಲಿ ಮೆಸೇಜ್ ಫಾರ್ವರ್ಡ್ ಕೇಳುತ್ತೆ. ಸಿಮ್ 1 ಸಿಮ್ 2 ಇರುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ಗೆ ಯಾವ ನಂಬರ್ನ ಕೊಟ್ಟಿದ್ದೀರಾ ಅದನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಒಂದು ಮೆಸೇಜ್ ಫಾರ್ವರ್ಡ್ ಆಗುತ್ತೆ. ಫಾರ್ವರ್ಡ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಆ್ಯರೋ ಮಾರ್ಕ್ ಕ್ಲಿಕ್ ಕೊಡಿ, ಆಮೇಲೆ ಮೊಬೈಲ್ ರೆಡಿ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಬ್ಯಾಂಕಿಗೆ ಕೊಟ್ಟಿರೋ ನೇಮ್ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಗದು ಓಕೆ ಅನಿಸಿದ್ರೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ATM ಲಾಸ್ಟ್ ಡಿಜಿಟ್ ಅಲ್ಲ 6 ಡಿಜಿಟ್ನ ಹಾಕಬೇಕಾಗತ್ತೆ. ನೀವು 6 ಡಿಜಿಟ್ ಹಾಕಿದ ನಂತರ ಕೆಳಗಡೆ ನಿಮ್ಮ ಒಂದು ATMನಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ, ಅಂದರೆ ಮಂತ್ ಮತ್ತು ಇಯರ್, ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ 4 ಡಿಜಿಟ್ ಪಿನ್ನ ಕೊಡಿ, ATM ಪಿನ್ನ ಕೊಟ್ಟು ಓಕೆ ಕೊಟ್ಟು ನಂತರ ಕೆಳಗಡೆ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಆ್ಯರೋ ಮಾರ್ಕ್ ಕೊಟ್ಟು ಆಮೇಲೆ ಇಲ್ಲಿ ನೀವು ಒಂದು ಲಾಗಿನ್ ಪಾಸ್ವರ್ಡ್ನ ಇಡಬೇಕಾಗತ್ತೆ. MPIN ಸೆಟ್ ಯುವರ್ MPIN ಫಾರ್ ಲಾಗಿನ್. ಓಕೆ, ನಿಮ್ಮ ATM ಪಿನ್ ಇಡ್ಬೋದು ಅಥವಾ ಓನ್ ಆಗಿನೂ ಇಡ್ಬೋದು. MPIN ಅಂದರೆ ಆಲ್ಮೋಸ್ಟ್ ನಿಮಗೆ ATM ಪಿನ್ನೇ ಆಗಿರುತ್ತೆ. ಅದನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನಿಮಗೆ ಮತ್ತೆ MPIN ಕೇಳುತ್ತೆ, ಅದನ್ನು ಟೈಪ್ ಮಾಡಿ. ಟೈಪ್ ಕೊಟ್ಟು ಇಲ್ಲಿ ಅಗ್ರಿ ಅಂತ ಕೊಡಿ. ಅಗ್ರಿ ಕೊಟ್ಟು ಓಕೆ ಕೊಡಿ. ಇಲ್ಲಿ ಟಿಕ್ ಕೊಟ್ಟು ಅಗ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೇಳುತ್ತೆ 4ರಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಕೊಡಬೇಕಾಗತ್ತೆ. ವಿಚ್ ಈಸ್ ಯುವರ್ ಬರ್ತ್ ಪ್ಲೇಸ್ ಅಂತ. ಸೊ ಕನಕ್ಪುರ ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಾಟ್ ಈಸ್ ಯುವರ್ ಮದರ್ ಮಿಡ್ ನೇಮು, ವಾಟ್ ಈಸ್ ಯುವರ್ ನೇಮ್ ಟು ಫೈಂಡ್ ಸ್ಕೂಲ್. ಓಕೆ, ಯಾವುದಾದ್ರು ನೀವು ಕೊಡ್ಬೋದು. ನಾನು ಜಸ್ಟ್ ಊರ ಹೆಸರು ಕೊಟ್ಟಿದ್ದೀನಿ. ನಮ್ಮೂರು ಯಾವುದು ಅಂತ, ಕನಕ್ಪುರ ಅಂತ. ಓಕೆ, ಎಕ್ಸಾಂಪಲ್ ಕೊಟ್ಟಿರೋದು, ನಮ್ಮೂರು ಕನಕ್ಪುರ ಅಲ್ಲ. ಓಕೆ, ನೆಕ್ಸ್ಟ್ ಎಲ್ಲ ಓಕೆ ಓಕೆ ಕೊಡ್ತಾ ಹೋಗಿ. ಓಕೆ ಕೊಟ್ಟ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತೆ. ಸೊ ಇಲ್ಲಿ ನೀವು ಐ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಬ್ಯಾಲೆನ್ಸ್ ತೋರಿಸುತ್ತೆ. ಓಕೆನಾ? ಓಕೆ, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತೆ. ನಂತರ ಇಲ್ಲಿ ಮೈ ಅಕೌಂಟ್ಸ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಕೊಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಫಂಡ್ ಟ್ರಾನ್ಸ್ಫರ್ ತುಂಬ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ಈಗ ಮೈ ಅಕೌಂಟ್ಸಿಗೆ ಹೋಗಿದ್ದೀನಿ. ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ನಿಮಗೆ 2023 ಅಂತ ಇದೆ. 22, 23 ಇಲ್ಲಾಂದರೆ 24, 25, 25, 26 ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ 1 ಇಯರ್ ಇಲ್ಲ 6 ಮಂತು, ಅದು ಇಮೇಲ್ ಬೇಕಂದರೆ ಇಮೇಲಿಗೆ ಬರುತ್ತೆ. ಇಲ್ಲ ನಿಮಗೆ ಮಿನಿ ಪಾಸ್ಬುಕ್ ಬೇಕಂದರೆ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟಲ್ಲಿ ಪಾಸ್ಬುಕ್ ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೋರಿಸುತ್ತೆ. ಅದರಲ್ಲಿ ನಿಮಗೆ ಡೆಬಿಟ್, ಕ್ರೆಡಿಟು ಮತ್ತು ಬ್ಯಾಲೆನ್ಸ್ ಪೂರ್ತಿನೂ ನಿಮ್ಗೆ ತೋರಿಸುತ್ತೆ. ಓಕೆನಾ? ಪೂರ್ತಿ ಶೋ ಆಗುತ್ತೆ. ಸೊ ಆರಾಮಾಗಿ ಇಲ್ಲಿ ತಕ್ಕೋಬೋದು. ಓಕೆನಾ ಸ್ಟೇಟ್ಮೆಂಟ್ನ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆನಾ? ಈಸಿ ವೇ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.